ಇನ್ನು ಪುಣೆಯಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಾಕಷ್ಟು ಟೀಕೆ ಆಕ್ರೋಶದ ನಂತರ ಅರೆಸ್ಟ್ ಆಗಿದ್ದಂತಹ ಅಪ್ರಾಪ್ತನ ತಂದೆಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ ಪೊಲೀಸರು. 2 ದಿನ ಕಸ್ಟಡಿಗೆ ಕೂಡ ಪಡ್ಕೊಂಡಿದ್ದಾರೆ. ಕೋರ್ಟ್ ಹೊರಗೆ ಭಾರಿ ಹೈಡ್ರಾಮಾ ಕೂಡ ನಡೆದಿದೆ. ಕೆಲ ಆಕ್ರೋಶಿತರು ವಿಶಾಲ್ ಅಗರ್ವಾಲ್ ಮೇಲೆ ಮಸಿಯನ್ನ ಎರಚಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದೇ ಮಾತರಂ ಘೋಷಣೆಗಳನ್ನ ಕೂಡ ಮುಳುಗಿಸಿದ್ದಾರೆ. ದೊಡ್ಡವರಿಗಾಗ್ಲಿ ಬಡವರಿಗಾಗ್ಲಿ ಯಾವುದೇ ರೀತಿಯ ಅನ್ಯಾಯ ಆಗಬಾರದು, ಒಂದೇ ರೀತಿಯ ಕಾನೂನು ಅನ್ನೋದನ್ನ ಇದು ತೋರಿಸುತ್ತೆ. ಇನ್ನು ಅಪ್ರಾಪ್ತನನ್ನ ವಯಸ್ಕ ಅಂತ ಪರಿಗಣಿಸಿ ಬಂಧಿಸೋದಕ್ಕೆ ಅವಕಾಶ ನೀಡುವಂತೆ ಕೋರಿ ಪೊಲೀಸರು ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿದಂತಹ ಬಾಲ ನ್ಯಾಯಾಲಯ ಮಂಡಳಿ ಆದೇಶವನ್ನ ಕಾಯ್ದಿರಿಸಿದೆ. ಇನ್ನು ಯಾವುದೇ ಕ್ಷಣದಲ್ಲಿ ಆದೇಶ ನೀಡುವ ಸಂಭವ ಕೂಡ ಇದೆ. ಕಾರು ಅಪಘಾತ ಮಾಡಿದಂತಹ ಅಪ್ರಾಪ್ತನಿಗೆ 25 ವರ್ಷ ತುಂಬೋ ತನಕ ಡಿಎಲ್ ಅನ್ನ ಕೊಡಬಾರದು ಅಂತ ಮಹಾರಾಷ್ಟ್ರ ಸಾರಿಗೆ ಇಲಾಖೆ ನಿರ್ಧಾರವನ್ನ ಕೂಡ ಮಾಡಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಹೊಸ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಆರೋಪಿ ಬಾರ್ನಲ್ಲಿ ಕೇವಲ 90 ನಿಮಿಷದಲ್ಲಿ 48,000 ರೂಪಾಯಿಯನ್ನ ಬಿಲ್ ಮಾಡಿದ್ದ ಅಂತ ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಇನ್ನು ಮಗ ಅಪಘಾತ ಎಸಗಿದ ವಿಚಾರ ತಿಳಿದಂತಹ ಅಪ್ಪ ವಿಶಾಲ್ ಬಂಧನದಿಂದ ಪಾರಾಗೋದಿಕ್ಕೆ ಪ್ರಯತ್ನಿಸ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಪೊಲೀಸರ ಹಾದಿಯನ್ನ ತಪ್ಪಿಸೋದಕ್ಕೆ ಕಾರೊಂದರಲ್ಲಿ ಮುಂಬೈಗೆ ಹೊರಟಿದ್ದ ತನ್ನ ಮತ್ತೊಂದು ಕಾರನ್ನ ಗೋವಾ ಕಡೆ ತರೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಂತೆ. ಇನ್ನು ಮಾರ್ಗ ಮಧ್ಯೆ ತನ್ನ ಗೆಳೆಯನ ಕಾರಿಗೆ ಶಿಫ್ಟ್ ಕೂಡ ಆಗಿದ್ದ. ಮೊಬೈಲ್ ಟ್ರ್ಯಾಕ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸಿಮ್ ಅನ್ನ ಕೂಡ ಚೇಂಜ್ ಮಾಡಿದ್ನಂತೆ. ಆದ್ರೆ ಗೆಳೆಯನ ಕಾರಿಗೆ ಅಳವಡಿಸಿದಂತಹ GPS ವಿಶಾಲ್ ಬಂಧನಕ್ಕೆ ಸಹಕಾರಿ ಆಗಿದೆ ಅನ್ನೋ ವಿಚಾರನ್ನ ಈಗ ಪೊಲೀಸರೇ ತಿಳಿಸ್ತಾ ಇರುವಂತದ್ದು. ಈ ನಡುವೆ ಬೆಂಗಳೂರಿನಲ್ಲಿ ಖರೀದಿಸಿದಂತಹ ಕಾರಿಗೆ ಶಾಶ್ವತ ನೋಂದಣಿಯನ್ನ ಕೂಡ ಆತ ಮಾಡಿಸಿರ್ಲಿಲ್ವಂತೆ. 1,758 ರೂಪಾಯಿ ಶುಲ್ಕ ಬಾಕಿ ಉಳಿಸಿಕೊಂಡು ನಿರ್ಲಕ್ಷ್ಯ ತೋರಿದ್ದಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಶಾಶ್ವತ ನೋಂದಣಿ ನಂಬರ್ ಅನ್ನ ಕೊಟ್ಟಿರಲಿಲ್ಲ. ಇನ್ನು ಈ ಕಾರನ್ನ ಕೋರಮಂಗಲದಲ್ಲಿ ನೋಂದಣಿ ಮಾಡಲಾಗಿತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ.